ನಮಸ್ತೆ, ನನ್ನ ಹೆಸರು ಡಾಕ್ಟರ್ ತಿಮ್ಮೇಗೌಡ ಅಂತೇಳಿ. ನಾನು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನಲ್ಲಿ ಕೃಷಿ ಹವಾಮಾನ ವಿಭಾಗದಲ್ಲಿ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ತಾನೇ PUCಯನ್ನು ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿ ಸ್ನೇಹಿತರೆ ಮತ್ತು ಅವರ ಪೋಷಕರು, ತಂದೆ ತಾಯಿಯವರೇ, ಬಹುಶಃ PUC ಮುಗಿದ ತಕ್ಷಣ ನನ್ನ ಮಗನನ್ನು ಏನು ಮಾಡಿಸ್ಬೇಕು ಅಂತ, ವಿದ್ಯಾಭ್ಯಾಸವನ್ನು ಏನು ಮಾಡಿಸ್ಬೇಕು ಅಂತಕ್ಕಂಥ ಒಂದು ಆಲೋಚನೆ ನಿಮಗೆಲ್ಲ ಇದ್ದೇ ಇರುತ್ತೆ. ಆ್ಯಕ್ಚುಲಿ ಆ ನಿಟ್ಟಿನಲ್ಲಿ ಬಹುಶಃ ಕೃಷಿ ಅಂತಕ್ಕಂಥದ್ದು ಒಂದು ಪ್ರಮುಖವಾದಂಥ ಉದ್ದಿಮೆ ಅಂತ ಹೇಳೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಬಹುಶಃ ನಾವು ಏನೇ ಮಾಡಿದ್ರೂ ಕೂಡ, ಯಾವುದೇ ಜೀವಿ ಆದರೂ ಕೂಡ ಆಹಾರ ಬೇಕಾಗತ್ತೆ, ಮನುಷ್ಯನಿಗೂ ಕೂಡ ಊಟ ಬೇಕಾಗತ್ತೆ. ಊಟವನ್ನು ನಾವು ಎಲ್ಲೋ ಉತ್ಪಾದನೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಕೃಷಿ ಕ್ಷೇತ್ರ ಭವಿಷ್ಯದಲ್ಲೂ ಇಂದು ಮುಂದು ಎಂದೆಂದೂ ಕೂಡ ಒಂದು ಉನ್ನತ ಸ್ಥಿತಿನಲ್ಲಿರ್ತಕ್ಕಂಥ ಒಂದು ವಿದ್ಯಾಭ್ಯಾಸ ಅಂತ ಹೇಳ್ಬೋದು, ಅಥವಾ ಒಂದು ಉದ್ದಿಮೆ ಅಂತ ಹೇಳ್ಬೋದು. ಆ ನಿಟ್ಟಿನಲ್ಲಿ ನೀವು ಕೃಷಿ ಪದವಿಯನ್ನು ಆಯ್ಕೆ ಮಾಡಿಕೊಂಡ್ರೆ, ಕೃಷಿ ಪದವಿಯನ್ನು ಆಯ್ಕೆ ಮಾಡುವಂಥ ನಿಟ್ಟಿನಲ್ಲಿ ನೀವು ಈಗಾಗಲೇ CET ಮುಖಾಂತರ ಪರೀಕ್ಷೆಯನ್ನು ಬರೆದಿರ್ತೀರಿ. ಪರೀಕ್ಷೆಯ ಜೊತೆಗೆ ಒಂದು ಕೃಷಿಕರ ಕೋಟಕ್ಕೆ ನಮ್ಮಲ್ಲಿ ಪ್ರಾಯೋಗಿಕ ಪರೀಕ್ಷೆ ಅಂತ ಏನು ಏರ್ಪಟ್ಟಿರುತ್ತೆ, ಅದನ್ನ ಆಲ್ರೆಡಿ ಮಾಡಿ ನಮ್ಮಲ್ಲಿ ಈಗ ಆಲ್ರೆಡಿ CETಯಿಂದ ನಿಮ್ಗೆ ಆಲ್ರೆಡಿ ರ್ಯಾಂಕನ್ನು ಕೂಡ ವಿತರಣೆ ಮಾಡಲಾಗಿರುತ್ತೆ. ಸೊ ಯಾವ ವಿದ್ಯಾರ್ಥಿಗಳಿಗೆ ಕೃಷಿ ಒಂದು ಸೀಟ್ ಸಿಗುವಂಥ ಸಾಧ್ಯತೆ ಇರುತ್ತೋ ಆ ಮಕ್ಕಳು ಕೃಷಿಯನ್ನ ಆಯ್ಕೆ ಮಾಡಿಕೊಂಡ್ರೆ ಅವ್ರ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದನ್ನ ಈ ಒಂದು ವಿಡಿಯೋನಲ್ಲಿ ನಾವು ನೋಡೋಣ. ಬಹುಶಃ ಸ್ನೇಹಿತರೆ, ಕೃಷಿ ಅಂತಕ್ಕಂಥದ್ದು ಒಂದು 4 ವರ್ಷದ ಪದವಿ ಆಗಿರುತ್ತೆ. 4 ವರ್ಷದ ಪದವಿಯ ನಂತರ ನನಗೆ ನನ್ನ ಬದುಕು ಹೇಗೆ ಅಂತಕ್ಕಂಥದ್ದನ್ನ ನೀವು ಅವಲೋಕಿಸೋದಾದ್ರೆ, ಒಂದು ಕೃಷಿಯನ್ನ ಮುಗಿಸಿದ ನಂತರ ವಿದ್ಯಾರ್ಥಿಗಳು ಉನ್ನತ ವ್ಯಾಸಂಗಕ್ಕೆ ಹೋಗ್ಲಿಕ್ಕೆ ಸಾಧ್ಯತೆ ಇರುತ್ತೆ. ಉನ್ನತ ವ್ಯಾಸಂಗ ಅಂತಂದ್ರೆ ಸ್ನಾತಕೋತ್ತರ ಪದವಿ, MSc, ಮಾಸ್ಟರ್ಸ್ ಮತ್ತೆ ಡಾಕ್ಟರಲ್ ಡಿಗ್ರಿಯನ್ನು PhDಯನ್ನು ಮಾಡ್ತಕ್ಕಂಥದ್ದು ಇರ್ಬೋದು. ಸೊ ಆ ಥರ ಹೈಯರ್ ಸ್ಟಡೀಸ್ಗೆ ಹೋಗ್ತಕ್ಕಂಥದ್ದು ಒಂದ್ ಕಡೆ ಆದ್ರೆ, ಎರಡನೇದು ಸರ್ಕಾರಿ ಉದ್ಯೋಗಗಳನ್ನ ಹುಡ್ಕೊಂಡು ಹೋಗ್ತಕ್ಕಂಥದ್ದು ಎರಡನೇದಾಗತ್ತೆ. ಮೂರನೇದು ಪ್ರೈವೇಟ್ ಸೆಕ್ಟರ್ ಅಲ್ಲಿ ಉದ್ದಿಮೆಯನ್ನ ಅಂದ್ರೆ ಕೆಲಸವನ್ನ ಹುಡುಕ್ತಕ್ಕಂಥದ್ದು ಮೂರನೇದಾದ್ರೆ, ನಾಲ್ಕನೇದು ಸ್ವಂತ ಉದ್ದಿಮೆಯನ್ನ ಮಾಡ್ತಕ್ಕಂಥ ಅವಕಾಶ ಕೂಡ ಕೃಷಿ ಪದವೀಧರರಿಗೆ ಸಾಧ್ಯ ಆಗುತ್ತೆ. ಈಗ 1 by 1 ನಾವು ನೋಡಿದರೆ, ನೀವು ಹೈಯರ್ ಸ್ಟಡೀಸ್ಗೆ ಹೋಗ್ಬೇಕು ಅಂತಂದ್ರೆ 4 ವರ್ಷದ ಒಂದು ಪದವಿಯನ್ನ ಮುಗಿಸಿದ ನಂತರ ನಿಮ್ಗೆ ICAR, ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಅಂತಕ್ಕಂಥ ಒಂದು ಸಂಸ್ಥೆ ಇದೆ ನ್ಯೂ ಡೆಲ್ಲಿನಲ್ಲಿ. ಆ ಒಂದು ಸಂಸ್ಥೆ ಒಂದು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡುತ್ತೆ. JRF ಅಂತಕ್ಕಂಥ ಒಂದು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡುತ್ತೆ. JRF ಎಕ್ಸಾಮ್ ಅನ್ನ ನೀವು ಬರೆದು ಉತ್ತಮವಾದ ರ್ಯಾಂಕ್ ಅನ್ನ ಗಳಿಸಿದ್ರೆ ನಿಮ್ಗೆ ಫೆಲೋಶಿಪ್ ಅನ್ನ ಕೊಡೋದ್ರ ಮುಖಾಂತರ, ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಅಂತಕ್ಕಂಥ ಒಂದು ಫೆಲೋಶಿಪ್ ಅನ್ನ ಕೊಡೋದ್ರ ಮುಖಾಂತರ ನಿಮ್ಗೆ ಮಾಸ್ಟರ್ ಡಿಗ್ರಿಗೆ ಒಂದು ಸೀಟನ್ನು ಕೊಡ್ಲಿಕ್ಕೂ ಕೂಡ ಸಾಧ್ಯ ಇರುತ್ತೆ. ನೀವು ಅಲ್ಲಿ ರ್ಯಾಂಕ್ ತಗೊಂಡು ನೀವು ಅದನ್ನ ತಗೊಂಡ್ರೆ ಬಹುಶಃ ನೀವು ಅಲ್ಲಿ ಉನ್ನತವಾದ ಸಂಸ್ಥೆಗಳನ್ನ ಆಯ್ಕೆ ಮಾಡಿಕೊಂಡು ಆ ಸಂಸ್ಥೆಯಲ್ಲಿ ನೀವು ಸೀಟ್ ಗಿಟ್ಟಿಸ್ಕೊತು ಅಂತಂದ್ರೆ ಬಹುಶಃ ನಿಮ್ಮ ಅರ್ಧ ಬದುಕು ಸೆಟ್ಲ್ ಆದಂಗೆ ಅಂತ ಹೇಳ್ಕೋಬಹುದಾಗತ್ತೆ. ಎರಡನೇದು, ಅದನ್ನ ಬಿಟ್ಟು ನಾನು ಮಾಡ್ತೀವಿ ಅನ್ನೋದಾದ್ರೆ, ಈಗ ರಾಜ್ಯದಲ್ಲಿ ಕೃಷಿ ವಿಶ್ವವಿದ್ಯಾನಿಲಯಗಳಿರ್ತವೆ, ಅಲ್ಲೂ ಕೂಡ ಈ ಮಾಸ್ಟರ್ ಪದವಿಗೆ ನೇರವಾದ ಅಪ್ಲಿಕೇಶನ್ ಅನ್ನ ಕರೀತಾರೆ. ಸೊ ಅಲ್ಲೂ ಕೂಡ ನೀವು ಅಪ್ಲಿಕೇಶನ್ ಹಾಕೊಳ್ಳೋದ್ರ ಮುಖಾಂತರ ಅಲ್ಲೂ ಕೂಡ ನೀವು ಮಾಸ್ಟರ್ ಡಿಗ್ರಿ ಮತ್ತೆ ಡಾಕ್ಟರಲ್ ಡಿಗ್ರಿಯನ್ನ ಮಾಡಲಿಕ್ಕೆ ನೇರವಾಗಿ ತಗೊಳ್ಳಿಕ್ಕೆ ಸಾಧ್ಯತೆ ಇರುತ್ತೆ. ಮತ್ತೆ ಮೂರನೇದು, ನಾನು ಹೊರಗಡೆ ಹೊರದೇಶದಲ್ಲಿ ನಾನು ವಿದ್ಯಾಭ್ಯಾಸವನ್ನ ಮಾಡ್ತೀವಿ ಅಂತಂದ್ರೆ, ಕೃಷಿ ಪದವೀಧರರಿಗೆ ಯುರೋಪಿಯನ್ ಕಂಟ್ರಿಗಳಲ್ಲಿರ್ಬೋದು, ಯುರೋಪಿಯನ್ ದೇಶಗಳಲ್ಲಿರ್ಬೋದು, ಅಥವಾ ಅಮೆರಿಕದಲ್ಲಿ ಕೂಡ ಇರ್ಬೋದು, ಅಥವಾ ಈ ಒಂದು ದೇಶಗಳಲ್ಲಿ ನಿಮ್ಗೆ ಸಾಕಷ್ಟು ಅಂದ್ರೆ ಹೈಯರ್ ಸ್ಟಡೀಸ್ ಅನ್ನ ಮಾಡ್ಲಿಕ್ಕೆ, ಮಾಸ್ಟರ್ಸ್ ಅನ್ನ ಮಾಡ್ಲಿಕ್ಕೆ ನಿಮ್ಗೆ ಸಾಕಷ್ಟು, MS ಅನ್ನ ಮಾಡ್ಲಿಕ್ಕೆ ಸಾಕಷ್ಟು ಅವಕಾಶಗಳಿರ್ತವೆ. ಆ ರೀತಿ ಕೂಡ ನೀವು ಹೈಯರ್ ಸ್ಟಡೀಸ್ ಅನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಎರಡನೇದು, ಸರ್ಕಾರಿ ಉದ್ಯೋಗವನ್ನ ನಾನು ಬಯಸ್ತೀನಿ ಅನ್ನೋದಾದ್ರೆ, BSc AG ಓದ್ತಕ್ಕಂಥ ವಿದ್ಯಾರ್ಥಿಗಳು ತಮ್ಮ ಅಭಿರುಚಿಗೆ ಅನುಗುಣವಾಗಿ ಬೇರೆ ಬೇರೆ ರೀತಿಯ ಉದ್ಯೋಗವನ್ನ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಮೊದಲಿಗೆ ನೀವು ಟಾಪ್ ಇಂದ ನಾವು ಯೋಚನೆ ಮಾಡ್ಕೊಬತ್ತೀವಿ ಅಂತಂದ್ರೆ, ನೀವು ಸಿವಿಲ್ ಸರ್ವಿಸ್ ಅಂತಕ್ಕಂಥ UPSC ಮುಖಾಂತರ ನಾಗರಿಕ ಸೇವೆಯ ಪರೀಕ್ಷೆಯನ್ನ ತೆಗೆದುಕೊಳ್ಳೋದಾದ್ರೆ, UPSC ಮುಖಾಂತರ IAS, IPS, IFS ಅಥವಾ KPSC ಮುಖಾಂತರ KAS, ಸೊ ಈ ತರದ ಎಕ್ಸಾಮ್ಗಳನ್ನ ತಗೊಳ್ಳೋದಾದ್ರೆ ನೀವು ಏನ್ ಮಾಡ್ಬೇಕಾಗತ್ತೆ, ನೀವು ಸೆಕೆಂಡ್ ಇಯರ್ ಇದ್ದಂತ ಸಂದರ್ಭದಲ್ಲೇ ಆ ಒಂದು ಎಕ್ಸಾಮ್ಗೆ ಪೂರಕವಾಗಿ ಪರೀಕ್ಷೆಗಳಿಗೆ ಸಿದ್ಧತೆಯನ್ನು ನಡೆಸೋದನ್ನ ಪ್ಯಾರಲಲ್ ಆಗಿ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಸ್ಟಾರ್ಟ್ ಮಾಡ್ಕೊಂಡು ನೀವು 4ನೇ ವರ್ಷ ಬರುವಷ್ಟರಲ್ಲಿ ಒಂದಷ್ಟು ಮಟ್ಟಕ್ಕೆ ತಯಾರಿಯನ್ನ ಮಾಡ್ಕೊಂಡಿದ್ರೆ, ನೆಕ್ಸ್ಟ್ ನೀವು ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಅಲ್ಲಿ ಮಾಸ್ಟರ್ ಡಿಗ್ರಿಯನ್ನ ಮಾಡ್ಕೊಳ್ಳೋದ್ರ ಜೊತೆಗೆ ಸಿವಿಲ್ ಸರ್ವಿಸ್ ಅನ್ನ ಮಾಡ್ಕೊಂಡು DC-ಗಳು, CEOಗಳು ಆ ರೀತಿಯ ಒಂದು IAS ಹುದ್ದೆಗಳನ್ನ ಕೂಡ ಅಲಂಕರಿಸೋದಕ್ಕೆ ಸಾಧ್ಯ ಆಗುತ್ತೆ. ನೀವು IAS ಅಥವಾ UPSC ಎಕ್ಸಾಮ್ ಅನ್ನು ಬರೀತಕ್ಕಂತ ವಿದ್ಯಾರ್ಥಿಗಳಿಗಾದ್ರೆ
ಬೇರೆ ಒಂದು ಕೋರ್ಸ್ ಅನ್ನ ಹೋಲಿಸಿದ್ರೆ ಕೃಷಿನಲ್ಲಿ ಅವಕಾಶ ಜಾಸ್ತಿ ಇರುತ್ತೆ. ಕಾರಣ ಏನಪ್ಪಾ ಅಂದ್ರೆ ಕೃಷಿನಲ್ಲಿ ನೀವು BSc ಅಗ್ರಿಕಲ್ಚರ್ ಅಂತಕ್ಕಂಥ ಒಂದು ಡಿಗ್ರಿಯನ್ನ ಓದುವಾಗ ಸುಮಾರು 32 ವಿವಿಧ ಸಬ್ಜೆಕ್ಟ್ ಅನ್ನ ಓದಿರ್ತೀರಿ. ಆಕ್ಚುಲಿ ಬೇರೆ ಡಿಗ್ರಿನಲ್ಲಿ ಬಂದಾಗ ನಿಮ್ಗೆ ಮೂರು ಕೋರ್ಸ್ ಇರ್ಬೋದು ಅಥವಾ 5 ಕೋರ್ಸ್ ಇರ್ಬೋದು. ಆದ್ರೆ ನಿಮ್ಗೆ BSc AG ಓದುವಾಗ ಎಲ್ಲಾ ತರದ ಸಬ್ಜೆಕ್ಟ್ಗಳು, ಎಲ್ಲಿಂದ ಅಗ್ರಿಕಲ್ಚರಲ್ ಎಕನಾಮಿಕ್ಸ್, ಇಂಗ್ಲಿಷ್ ಕೋರ್ಸ್ ಇಂದ ಹಿಡಿದು ನೀವು ಅಗ್ರಿಕಲ್ಚರ್ ಎಕನಾಮಿಕ್ಸ್ ಇಂದ ಹಿಡಿದು ಹಾರ್ಡ್ ಕೋರ್ ಅಗ್ರಿಕಲ್ಚರ್ ಸಬ್ಜೆಕ್ಟ್ ಅನ್ನು ಕೂಡ ಓದಿರ್ತೀರಿ. ಹಾಗಾಗಿ ನಿಮ್ಮ ಬೇಸ್ ನಾಲೆಡ್ಜ್, ಪ್ರಾರಂಭಿಕ ಜ್ಞಾನ ಏನಿದೆ ಅದು ಸಾಕಷ್ಟು ಇರುತ್ತೆ. ಅದ್ರ ಮೇಲೆ ನೀವು ಎಕ್ಸಾಮ್ ಪ್ರಿಪೇರ್ ಮಾಡ್ತಕ್ಕಂಥದ್ದು ಈಸಿ ಆಗುತ್ತೆ. ಆ ಕಾರಣದಿಂದ ಕೃಷಿ ಒಂದು ಸಿವಿಲ್ ಸರ್ವಿಸ್ ಮಾಡೋದಕ್ಕೆ ಯೋಚನೆ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಕೆಲಸ ಆಗಿರುತ್ತೆ. ಅದನ್ನ ಬಿಟ್ಬಿಟ್ಟು ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲಿ ನೀವು ಹೈಯರ್ ಸ್ಟಡೀಸ್ ಮಾಡ್ಕೊ ಬಂದಿದ್ರೆ ಕೃಷಿ ಸಹಾಯಕ ಪ್ರಾಧ್ಯಾಪಕರು, ಅಸಿಸ್ಟೆಂಟ್ ಪ್ರೊಫೆಸರ್ ಅಂತಕ್ಕಂಥ ಒಂದು ಹುದ್ದೆಯನ್ನ ಕರೀತಾರೆ. ಸೊ ಆ ಹುದ್ದೆನಲ್ಲಿ ನೀವು ಆಯ್ಕೆ ಆಯ್ತು ಅಂತಂದ್ರೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ, ಸಹ ಪ್ರಾಧ್ಯಾಪಕರಾಗಿ, ಪ್ರೊಫೆಸರ್ ಆಗಿ, ಓಕೆ, ಭವಿಷ್ಯದಲ್ಲಿ ಆಡಳಿತಗಾರರಾಗಿ ಕೂಡ ನೀವು ರಿಟೈರ್ಡ್ ಅನ್ನ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಮೂರನೇದು ಕೃಷಿ ಇಲಾಖೆ. ಕೃಷಿ ಇಲಾಖೆನಲ್ಲಿ ಸಾಕಷ್ಟು ಅವಕಾಶಗಳಿರ್ತವೆ. ಅಲ್ಲಿ ಅಗ್ರಿಕಲ್ಚರ್ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರು ಮತ್ತೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಅಂತಕ್ಕಂಥ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಸ್ಟರ್ ಡಿಗ್ರಿ ಮೇಲೆ ನಡೆಯುತ್ತೆ. ಆಕ್ಚುಲಿ ನೀವು MSc ಪದವಿದೆಯನ್ನ ಪಡ್ಕೊಂಡ ತಕ್ಷಣನೇ ಆ ನೇಮಕಾತಿ ನಡೆಯುತ್ತೆ. ಆ ನೇಮಕಾತಿನಲ್ಲಿ ನೀವು ಆಯ್ಕೆ ಆದ್ರೆ ನೀವು ಕೃಷಿ ಇಲಾಖೆಯಲ್ಲಿ ರೈತರ ಸೇವೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅದಾದ್ಮೇಲೆ ಅವ್ರಿಗೆ ಪ್ರಮೋಷನ್ ಕೂಡ ಇರ್ತವೆ. ಡೆಪ್ಟಿ ಡೈರೆಕ್ಟ್ರು ಅಷ್ಟೇ, ಜಾಯಿಂಟ್ ಡೈರೆಕ್ಟರ್ ಪೋಸ್ಟ್ಗೆ ನೆಕ್ಸ್ಟ್ ಪ್ರಮೋಷನ್ಸ್ ಇರ್ತವೆ. ಸೊ ಆ ರೀತಿಯಲ್ಲಿ ಉನ್ನತ ಹುದ್ದೆಗೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಬೇಡ, ನಾನು ಬೇರೆ ರೀತಿಯ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ಬರಿತೀವಿ ಅಂತಂದ್ರೆ ನಿಮ್ಗೆ ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ ಸಿಗ್ತಕ್ಕಂಥದ್ದು ಬ್ಯಾಂಕಿಂಗ್ ಎಕ್ಸಾಮ್. ಆಕ್ಚುಲಿ ಬ್ಯಾಂಕಿಂಗ್ ಎಕ್ಸಾಮ್ಗೂ ಕೂಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಪದವಿ ಪಡೆದಂತವ್ರಿಗೆ ಉತ್ತಮವಾದಂತ ಅವಕಾಶ ಇರುತ್ತೆ. ಇಲ್ಲಿ ನಿಮ್ಗೆ ರೀಸನಿಂಗು ಮತ್ತೆ ನ್ಯೂಮರಿಕಲ್ ಎಬಿಲಿಟಿಗೆ ಹೆಚ್ಚು ಒತ್ತನ್ನ ಕೊಟ್ಟು ನೀವು ಒಂದ್ ಸ್ವಲ್ಪ ಪ್ರಿಪರೇಷನ್ ಮಾಡ್ಕೊಂಡ್ರೆ ನೀವು BSc ಅಗ್ರಿ ಆದ ತಕ್ಷಣನೇ ನೀವು ಬ್ಯಾಂಕಿಂಗ್ ಸೆಕ್ಟರ್ಗೆ ಎಂಟರ್ ಆಯ್ತು ಅಂತಂದ್ರೆ ಅಲ್ಲಿ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಆಫೀಸರ್ ಅಂತ ಪೋಸ್ಟ್ಗಳಿರ್ತವೆ ಅಥವಾ ಪ್ರೊಬೇಷನರಿ ಆಫೀಸರ್ಸ್ ಅಂತ ಪೋಸ್ಟ್ಗಳಿರ್ತವೆ. ಆ ಪೋಸ್ಟ್ಗಳು ವರ್ಷಕ್ಕೆ ಸರಾಸರಿ ಏನಿಲ್ಲ ಅಂದ್ರೂ ಕೂಡ ದೇಶಾದ್ಯಂತ ತಗೊಂಡಾಗ 10,000 ಪೋಸ್ಟ್ ಅಂತೂ ಕನಿಷ್ಠ ಕರೀತಾರೆ ಆಕ್ಚುಲಿ. ಸೊ ಅದು ನಿಮ್ಗೆ ಅದೊಂದು ಉತ್ತಮವಾದಂತ ಸೆಕ್ಟರ್ ಆಗುತ್ತೆ. ಅದನ್ನ ಬಿಟ್ಬಿಟ್ಟು ಈ ವೇರ್ ಹೌಸ್ ಕಾರ್ಪೊರೇಷನ್, ಫುಡ್ ಕಾರ್ಪೊರೇಷನ್ಸ್, ಅಲ್ಲೂ ಕೂಡ ನಿಮ್ಗೆ ಒಂದು ಹುದ್ದೆಯನ್ನ ಅಸಿಸ್ಟೆಂಟ್ ಡೈರೆಕ್ಟರ್ ಕ್ಯಾಡರ್ನ ಒಂದು ಹುದ್ದೆಯನ್ನ ಕರೀತಾರೆ. ಸೊ ಈವನ್ ನಬಾರ್ಡ್ಗಳಲ್ಲೂ ಕೂಡ ಹುದ್ದೆಯನ್ನ ಕರೀತಾರೆ. ಆ ಹುದ್ದೆಯನ್ನ ಮಾಡ್ಕೊಳ್ಳೋದ್ರ ಮುಖಾಂತರ ನೀವು ಸರ್ಕಾರಿ ಕೆಲಸವನ್ನ BSc ಅಗ್ರಿ ಆದ ತಕ್ಷಣ ಕೂಡ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅದನ್ನ ಬಿಟ್ಟು ನೆಕ್ಸ್ಟ್ ಸೆಕ್ಟರ್ ಮಾಡ್ಕೋತೀವಿ. ಅದನ್ನ ಬಿಟ್ಟು ನಾವು ಯೋಚನೆ ಮಾಡ್ತೀವಿ ಅಂದ್ರೆ ಈವನ್ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ಸು, ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ಸು, ಸೊ ಆ ತರದಲ್ಲೂ ಕೂಡ ಕೆಲವು ಪ್ರಿಪರೇಷನ್ ಅನ್ನ ಮಾಡ್ಕೊಂಡು ಸೊ ಆ ರೀತಿನಲ್ಲೂ ಕೂಡ ವಿದ್ಯಾರ್ಥಿಗಳು ಉದ್ಯೋಗವನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನ ಬಿಟ್ರೆ ನೀವು ಪ್ರೈವೇಟ್ ಸೆಕ್ಟರ್ ಅಲ್ಲಿ ಸಾಕಷ್ಟು ಇಂಡಸ್ಟ್ರಿಗಳಿದಾವೆ. ಸೀಡ್ಸ್ ಇಂಡಸ್ಟ್ರಿಗಳಿರ್ಬೋದು, ಫರ್ಟಿಲೈಸರ್ ಇಂಡಸ್ಟ್ರಿಗಳಿರ್ಬೋದು, ಪೆಸ್ಟಿಸೈಡ್ಸ್ ಇಂಡಸ್ಟ್ರಿಗಳಿರ್ಬೋದು, ಅಥವಾ ಇತ್ತೀಚೆಗೆ ಆರ್ಗ್ಯಾನಿಕ್ ಫಾರ್ಮಿಂಗು ಮತ್ತೆ ನ್ಯಾಚುರಲ್ ಫಾರ್ಮಿಂಗು ಹೆಚ್ಚು ಪ್ರಚಲಿತೆಯನ್ನ ಹೊಂದುತ್ತಾ ಇದೆ ಆಕ್ಚುಲಿ. ಸೊ ಆ ನಿಟ್ಟಿನಲ್ಲಿ ಆರ್ಗ್ಯಾನಿಕ್ ಸಾವಯವ ಕೃಷಿ ಮತ್ತೆ ನೈಸರ್ಗಿಕ ಕೃಷಿಗೆ ಪೂರಕವಾದ ಪರಿಕರಗಳನ್ನ ಕೊಡುವಂತ ಸಾಕಷ್ಟು ಉದ್ದಿಮೆಗಳು ಕೂಡ ಈಗ ಲಭ್ಯ ಆಗ್ತಾ ಇದಾವೆ. ನೀವೇ ಬೇಕಾದ್ರೆ ಉದ್ದಿಮೆದಾರರಾಗಿ ಆ ಒಂದು ಲೈಕ್ ವರ್ಮಿ ಕಾಂಪೋಸ್ಟ್, ಎರೆಹುಳು ಗೊಬ್ಬರ ತಯಾರಿಕೆ ಮಾಡ್ತಕ್ಕಂಥ ಒಂದು ಉದ್ದಿಮೆ ಇರ್ಬೋದು. ಸೊ ಆತರ ಉದ್ದಿಮೆಯನ್ನ ನೀವೇ ಆದ್ರೂ ಮಾಡ್ಕೋಬಹುದು. ಅಥವಾ ದೊಡ್ಡ ಉದ್ದಿಮೆ ಇರ್ತಕ್ಕಂಥ ಒಂದು ಸಂಸ್ಥೆಗಳಲ್ಲಿ ನೌಕರರಾಗಿ ಕೂಡ ನಾವು ಕೆಲಸ ಸೇರ್ಕೊಳ್ಳಿಕ್ಕೆ ಸಾಧ್ಯತೆ ಆಗುತ್ತೆ. ಸೊ ಅವು ನಿಮ್ಗೆ ಪ್ರೈವೇಟ್ ಸೆಕ್ಟರ್ ನಲ್ಲಿ ಬರ್ತಕ್ಕಂಥ ಪ್ರಮುಖವಾದಂತ ಕೆಲಸಗಳಾಗಿರ್ತವೆ. ಸೊ ಇದು ನೀವು ಎರಡನೇದು ಕೆಲಸವನ್ನ ಯೋಚನೆ ಮಾಡ್ತೀವಿ ಅಂತಂದ್ರೆ. ಮೂರನೇದು ಒಂದು ನಿಮ್ಗೆ ಆಲ್ರೆಡಿ ನಾನು ಹೇಳ್ದಂಗೆ ಹೈಯರ್ ಸ್ಟಡೀಸ್ ಆಯ್ತು, ಸರ್ಕಾರಿ ಉದ್ಯೋಗ ಆಯ್ತು, ಪ್ರೈವೇಟ್ ಸೆಕ್ಟರ್ ಆಯ್ತು. ನಾಲ್ಕನೇದು ನೀವು ಸ್ವಂತ ಉದ್ದಿಮೆಯನ್ನ ಮಾಡ್ತೀವಿ ಅಂತಂದ್ರೆ ಸ್ವಂತ ಉದ್ದಿಮೆ ಮಾಡೋದಕ್ಕೂ ಕೂಡ ಕೃಷಿ ನವೋದ್ಯಮ ಅಂತಕ್ಕಂಥದ್ದು ಸ್ಕಿಲ್ ಕೌನ್ಸಿಲ್ ಅಲ್ಲಿ ನಿಮ್ಗೆ ಒಂದು ಕೃಷಿ ನವೋದ್ಯಮ ಅಂತಕ್ಕಂಥ ಒಂದು ಇದಕ್ಕೆ ನೀವು ಯಾವ್ದಾದ್ರೂ ಒಂದು ಸ್ಕಿಲ್ ಅನ್ನ ನೀವು ರೂಪಿಸ್ಕೊಂಡ್ರೆ, ಉದಾಹರಣೆಗೆ ಮಶ್ರೂಮ್ ಉತ್ಪಾದನೆ ಅಂತ ಒಂದನ್ನು ತಗೊಳ್ಳೋದಾದ್ರೆ ಮಶ್ರೂಮ್ ಪ್ರೊಡಕ್ಷನ್, ಬಹುಶಃ ಮಶ್ರೂಮ್ ಕನ್ಸಂಪ್ಷನ್ ಅಕ್ರಾಸ್ ದಿ ಗ್ಲೋಬ್ ಜಾಸ್ತಿ ಆಗ್ತಾ ಇದೆ ಬಿಕಾಸ್ ಆಫ್ ದಿ ನ್ಯೂಟ್ರಿಟಿವ್ ವ್ಯಾಲ್ಯೂ. ಸೊ ಮಶ್ರೂಮ್ ಉದ್ಯಮವನ್ನ ನೀವು ಒಂದು ಸಣ್ಣ ಬಂಡವಾಳದೊಂದಿಗೆ ಉದ್ದಿಮೆಯನ್ನ ಮಾಡ್ಕೊಂಡ್ರು ಕೂಡ ಲಕ್ಷಾಂತರ ರೂಪಾಯಿನ ಗಳಿಸಲಿಕ್ಕೆ ಸಾಧ್ಯ ಆಗೋದಕ್ಕೆ ಅವಕಾಶ ಇದೆ ಆಕ್ಚುಲಿ. ಸೊ ನಿಮ್ಗೆ ಬೇರೆಯವರು ಮಶ್ರೂಮ್ ಅನ್ನ ಉತ್ಪಾದನೆ ಮಾಡೋದಕ್ಕೂ ಕೃಷಿ ಪದವೀಧರನಾಗಿ ನೀನು ಮಶ್ರೂಮ್ ಅನ್ನ ಉತ್ಪಾದನೆ ಮಾಡೋದಕ್ಕೂ ಸಾಕಷ್ಟು ವ್ಯತ್ಯಾಸ ಇರ್ತವೆ. ಕಾರಣ ಏನಪ್ಪಾ ಅಂದ್ರೆ ನಿಮ್ಗೆ ಆ ಒಂದು ತಂತ್ರಜ್ಞಾನ ಮೊದಲೇ ಗೊತ್ತಿರೋ ಕಾರಣದಿಂದ ನಿಮ್ಗೆ ಹೂಡುವಂತ ಕಡಿಮೆ ಬಂಡವಾಳದಲ್ಲಿ ಹೆಚ್ಚಿನ ಆದಾಯವನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಮಶ್ರೂಮ್ ಉತ್ಪಾದನೆ ಇರ್ಬೋದು, ಅಥವಾ ಮಶ್ರೂಮ್ ಅಂದ್ರೆ ಅಣಬೆ ಬೇಸಾಯ,
ಅಥವಾ ಈ ಎರೆಹುಳು ಗೊಬ್ಬರ, ಸಾವಯವ ಗೊಬ್ಬರಗಳಿಗೆ ಸಾಕಷ್ಟು ಒತ್ತು ಬರ್ತಾ ಇದೆ. ಆಕ್ಚುಲಿ ಈ ಎರೆಹುಳು ಗೊಬ್ಬರವನ್ನು ತಯಾರಿಸುವಂತ ಘಟಕಗಳಿರ್ಬೋದು, ಅಥವಾ ಇವನ್ ನ್ಯೂಟ್ರಿಯೆಂಟ್ ಮಿಕ್ಸ್ಚರ್ಸ್ ಗಳನ್ನ ಮಾಡ್ತಕ್ಕಂಥದ್ದು ಇರ್ಬೋದು, ಅಥವಾ ಸಾವಯವ ಮೂಲದಿಂದ ಸಸ್ಯ ಸಂರಕ್ಷಣೆ ಮಾಡ್ತಕ್ಕಂಥ ಲೈಕ್ ಬೇವಿನಿಂದ ತಯಾರಿಸಿದಂತ ಕಷಾಯಗಳು, ಹಿಂಡಿಗಳು, ಸೊ ಅವುಗಳ ಉತ್ಪಾದನೆಯನ್ನೇ ಒಂದು ಉದ್ದಿಮೆಯಾಗಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ನಾನು ಬೇಡ, ನನ್ಗೆ ಉದ್ದಿಮೆ ಬೇಡ, ನಾನೇ ನನ್ನ ಸ್ವಂತ ಕಾಲದಲ್ಲಿ ನಾನೇ ದುಡಿದು ಮಾಡ್ಬೇಕು ಅನ್ನೋದಾದ್ರೆ ನೀವೇ ಕೃಷಿಯನ್ನ ಕೂಡ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಬೇರೆಯವರು ಕೃಷಿ ಮಾಡೋದಕ್ಕೂ, ಕೃಷಿ ಪದವಿಯನ್ನ ಪಡ್ಕೊಂಡು ಕೃಷಿ ಮಾಡಿದಾಗ ಬೇರೆಯವರು ಕೃಷಿ ಮಾಡುವಂತ ಸಂದರ್ಭದಲ್ಲಿ ಈಗ ಬದಲಾಗ್ತಾ ಇರ್ತಕ್ಕಂಥ ಸನ್ನಿವೇಶದಲ್ಲಿ ಕೃಷಿ ಸಮಸ್ಯೆಗಳು ಜಟಿಲ ಆಗ್ತಾ ಇದಾವೆ. ಅದನ್ನ ಸಾಮಾನ್ಯ ರೈತ ಆ ಕೃಷಿ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೂ, ಒಬ್ಬ ಕೃಷಿ ಪದವೀಧರನಾಗಿ ನೀವು ಆ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೂ ಸಾಕಷ್ಟು ವ್ಯತ್ಯಾಸ ಇರ್ತವೆ. ಸೊ ನೀವು ಸಮಸ್ಯೆಯನ್ನ ಬೇಗ ಅರ್ಥ ಮಾಡ್ಕೊಳ್ಳೋದ್ರಿಂದ ಕಡಿಮೆ ಬಂಡವಾಳದಲ್ಲಿ ಹೆಚ್ಚಿನ ಆದಾಯವನ್ನ ಪಡೆಯುವಂತ ಇದನ್ನ ಮಾಡ್ಕೊಳ್ಳಿಕ್ ಸಾಧ್ಯ ಆಗುತ್ತೆ. ಇಲ್ಲಿ ಕೃಷಿ ಅಂತಂದ್ರೆ ಕೃಷಿ ಭತ್ತ ರಾಗಿನೇ ಬೆಳಿಬೇಕು ಅಂತ ಏನಿಲ್ಲ. ನೀವು ಮೇಕೆ ಸಾಕಾಣಿಕೆ ಇರ್ಬೋದು, ಕುರಿ ಸಾಕಾಣಿಕೆ ಇರ್ಬೋದು, ಅಥವಾ ಹೈನುಗಾರಿಕೆ ಇರ್ಬೋದು, ಅಥವಾ ಜೇನು ಸಾಕಾಣಿಕೆ ಇರ್ಬೋದು, ಈ ತರದ ಒಂದು ಸ್ಕಿಲ್ ಓರಿಯೆಂಟೆಡ್ ಕಸಬನ್ನ ನೀವು ರೂಪಿಸ್ಕೊಂಡ್ರು ಕೂಡ ಒಂದು ನಿಮ್ಮ ಬದುಕಿಗೆ ಬೇಕಾದಂತ ಆದಾಯವನ್ನ ಪಡೆದುಕೊಂಡು ನೀವು ಸುಸ್ಥಿರವಾಗಿ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ನೀವು ಉದ್ದಿಮೆದಾರರಾಗಿ ಕೂಡ ಅಥವಾ ಕೃಷಿಕರಾಗಿ ಕೂಡ ನಾವು ಇದನ್ನ ಮಾಡ್ಲಿಕ್ಕೆ ಒಂದು ಭವಿಷ್ಯವನ್ನ ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಎಲ್ಲ ಇವನ್ನ ನಾವು ಪರಿಗಣಿಸೋದಾದ್ರೆ ಕೃಷಿಯನ್ನು ಆಯ್ಕೆ ಮಾಡ್ತಕ್ಕಂಥ ವಿದ್ಯಾರ್ಥಿ ಮಿತ್ರರೇ, ನಿಮ್ಗೆ ಒಂದಲ್ಲ ಒಂದು ರೀತಿಯಲ್ಲಿ ಅವಕಾಶಗಳಿದಾವೆ. ಸೊ ಆ ಅವಕಾಶಗಳನ್ನ ನಾವು ಕಣ್ ತೆರೆದು ನೋಡ್ಕೋಬೇಕಷ್ಟೇ. ಯಾವ ಉದ್ದಿಮೆಯಲ್ಲಿ ನನ್ನನ್ನು ಅಭಿವೃದ್ಧಿ ಪಡಿಸ್ಕೋಬೇಕು ಅಂತಕ್ಕಂಥ ಒಂದು ಗುರಿಯನ್ನ ಇಟ್ಕೊಂಡ್ರೆ ಕೃಷಿ ಪದವಿಯನ್ನ ಪಡೆದುಕೊಂಡು ಒಂದು ಸುಂದರವಾದ ಬದುಕನ್ನ ರೂಪಿಸ್ಕೋಬಹುದು ಅಂತ ಈ ಸಂದರ್ಭದಲ್ಲಿ ತಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಕೃಷಿಯನ್ನ ಮಾಡುವಂತ ವಿದ್ಯಾರ್ಥಿಗಳು ನಿಮ್ಗೆ ಬಂದಂತ ನಂತರ ನಾನು ಏನ್ ಮಾಡ್ಬೇಕು ಅಂತಕ್ಕಂಥ ಒಂದು ಗುರಿಯನ್ನ, ನಿಮ್ಮ ಗುರಿಯನ್ನ ಫಸ್ಟ್ ನೀವು ಸರಿ ಯೋಚನೆ ಮಾಡ್ಕೊಂಡು ಅದಕ್ಕೆ ಪೂರಕವಾಗಿ ನಿಮ್ಮ ಗುರಿಯನ್ನ ಮಾಡುವಂತ ನಿಟ್ಟಿನಲ್ಲಿ ಮಾಡಬೇಕಾದಂತ ಕೆಲಸ ಕಾರ್ಯಗಳನ್ನ ಶ್ರದ್ಧೆ ಮತ್ತೆ ಒಂದು ನಿಷ್ಠೆಯಿಂದ ನೀವು ಮಾಡೋದೇ ಆದ್ರೆ ಖಂಡಿತ ಉತ್ತಮ ಪದವಿಯನ್ನ ಪಡ್ಕೊಳ್ಳೋದ್ರ ಜೊತೆಗೆ ಉತ್ತಮ ಪ್ರಜೆಯಾಗಿ ಕೂಡ ಹೊರಗಡೆ ಹೋಗ್ಬೋದು. ಮತ್ತೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಒಂದು ಪರಿಸರ ಏನಿದೆ, ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಇರ್ತಕ್ಕಂಥ ವಾತಾವರಣ ಅಥವಾ ಪರಿಸರವನ್ನ ನೀವು ನೋಡಿದರೆ ಯಾವ ಕಾಲೇಜ್ಗಳಲ್ಲೂ ಕೂಡ ಇಂತಹ ಶುದ್ಧವಾದಂತ ಗಾಳಿ, ನಿಮ್ಗೆ ಶುದ್ಧವಾದಂತ ನೀರು, ಎಲ್ಲ ಒಂದು ಉತ್ತಮವಾದಂತ ಪರಿಸರದಲ್ಲಿ ನೀವು ಬೆಳಿತೀರಿ. ಹಾಗಾಗಿ ನೀವು ವೈಯಕ್ತಿಕವಾಗಿ ಉತ್ತಮವಾಗಿ ಪ್ರಜೆಯಾಗಿ ರೂಪುಗೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಕ್ಕಂಥ ಮಾಹಿತಿಯನ್ನ ತಾವು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ಸರ್. ವಿಸ್ತೃತವಾಗಿ ವಿದ್ಯಾರ್ಥಿಗಳಿಗೆ ಅನುಗುಣವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನಮಸ್ಕಾರ.